ಟ್ರೇಡಿಂಗಲ್ಲಿ ಮುಂದೆ ಏನಾಗತ್ತೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ದುಡ್ಡು ಮಾಡ್ಬೋದು. ಹೇಗಂತೀರಾ? ರೀಲ್ ಅನ್ನ ಸೇವ್ ಮಾಡ್ಕೊಳ್ಳಿ. ನಮ್ಮ ಟ್ರೇಡಿಂಗ್ ಇಂದ ಜೋನಿನ 2ನೇ ಲೆಸನ್ಗೆ ಬರೋಣ ಸ್ನೇಹಿತರೆ. 2 ತರದ ಟ್ರೇಡರ್ಸ್ ಇರ್ತಾರೆ. ಏನಾಗತ್ತೆ, ಒಬ್ಬ ಟ್ರೇಡರ್ ಹೇಳ್ತಾನೆ ಮಾರ್ಕೆಟ್ ಇಲ್ಲಿಂದ ಗ್ಯಾರಂಟಿಡ್ ಆಗಿ ಮೇಲೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ ಅಂತ. ಇನ್ನೊಬ್ಬ ಟ್ರೇಡರ್, ಪ್ರೋ ಟ್ರೇಡರ್ ಹೇಳ್ತಾನೆ ಮಾರ್ಕೆಟ್ ಅಲ್ಲಿ ನನ್ನ ಸೆಟಪ್ ನನಗೆ ಬೈ ಕೊಟ್ಟಿದೆ, ವರ್ಸ್ಟ್ ಕೇಸ್ ನನ್ನ ಸ್ಟಾಪ್ ಲಾಸ್ ಈ ರೀತಿಯಾಗಿದೆ. ಅಂದ್ರೆ ಇಬ್ರು ಟ್ರೇಡರ್ಸ್, ಒಬ್ಬನು ಗ್ಯಾರಂಟಿಡ್ ಆಗಿ ಹೇಳ್ತಾನೆ, ಇನ್ನೊಬ್ಬನು ಪ್ರೊಬಾಬಿಲಿಟಿ ಮೇಲೆ ವಿಚಾರ ಮಾಡ್ತಾನೆ. ಎಂಡಿಂಗ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋನು ಪ್ರೊಬಾಬಿಲಿಟಿಯಲ್ಲಿ ವಿಚಾರ ಮಾಡೋನು ಮಾತ್ರ. ಒಂದು ಲೆಸನ್ ಮುಖಾಂತರ ಹೇಳ್ತೀನಿ. ಕೆಸಿನೋ ಲಾಜಿಕ್ ಅಲ್ಲಿ ಕೆಸಿನೋದವರು 1 ಗೇಮು 2 ಗೇಮು ಅಂತ ಯಾವತ್ತೂ ನೋಡಲ್ಲ. ಅವ್ರು ನೋಡೋದು 500 ಗೇಮು 1000 ಗೇಮ್ ಆದ್ಮೇಲೆ ಅವ್ರು ದುಡ್ಡು ಮಾಡ್ತಾರೆ. ದಟ್ ಈಸ್ ಅ ಪ್ರೂವನ್ ಟ್ರೂತ್. ಯಾಕೆ? ಅವ್ರಿಗೆ ಬಿಸ್ನೆಸ್ ಅಲ್ಲಿ ಒಂದು ಎಡ್ಜ್ ಸಿಕ್ಕಿದೆ. ಅದನ್ನೇ ನಾವು ಟ್ರೇಡಿಂಗಿಗೆ ಅಪ್ಲೈ ಮಾಡಬೇಕು. ಅಂದ್ರೆ ನೀವು 1 ಟ್ರೇಡು 2 ಟ್ರೇಡು ನೋಡ್ಕೊಳಕ್ ಹೋಗ್ಬೇಡಿ. ಯಾವತ್ತೂ ಕೂಡ ನಿಮ್ಮ ಕೆಲಸ ಏನು ಅಂದ್ರೆ ಮಾರ್ಕೆಟ್ ಅಲ್ಲಿ 50 ಟ್ರೇಡು 100 ಟ್ರೇಡ್ ಆದ್ಮೇಲೆ ನೀವು ಪ್ರಾಫಿಟಬಿಲಿಟಿ ಇರಬೇಕು. ಅದಕ್ಕೆ ಏನ್ ಮಾಡಬೇಕು, ಪ್ರತಿ ಟ್ರೇಡ್ ಅನ್ನ ಸಿಸ್ಟಮ್ ಮುಖಾಂತರ, ಟ್ರೇಡಿಂಗ್ ಸೆಟಪ್ ಮುಖಾಂತರ ತಗೊಳ್ಳಿ. ರಿಸ್ಕ್ ಅನ್ನ ಮೊದಲೇ ಡಿಫೈನ್ ಮಾಡಿ, ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ನಿಮಗೆ ಈ 2ನೇ ಲೆಸನ್ ಕಂಪ್ಲೀಟ್ PDF ಬೇಕು ಅಂದ್ರೆ ನಾವು ಸವಿಸ್ತಾರವಾಗಿ ಒಂದು PDF ಮಾಡಿದೀವಿ ಕರ್ನಾಟಕದ ಟ್ರೇಡ್ಗಳಿಗೋಸ್ಕರ. ಅದು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲೆಸನ್ 2 ಅಂತ ಟೈಪ್ ಮಾಡಿ. ಆ PDF ನಿಮಗೆ ಹೆಲ್ಪ್ ಆಗುತ್ತೆ. ಸಿಗೋಣ ಮುಂದಿನ ರೀಲ್ ಅಲ್ಲಿ.